ಅನ್ನ ಸಂತರ್ಪಣೆ ಇದೆಲ್ಲ ಇದೆ. ಅದು ತೇರು ಮಾಮೂಲಿ ರಾಜಬೀದಿಯೆಲ್ಲ ತೇರು ಇದೆಯಲ್ಲ, ಅಲ್ಲೇ ಅದೇ ದಿನದಲ್ಲಿ ಊಟ ಅದೇ ಪ್ರಸಾದ ವಿನಿಯೋಗ ಮಾಡೋದು. ಮಧ್ಯಾಹ್ನ ಪ್ರಸಾದನ ಎಲ್ಲರಿಗೂ ಸಂತರ್ಪಣೆ ಮಾಡೋದು. ಮತ್ತು ಹಿಂದಿನ ದಿನ 17ನೇ ತಾರೀಕು ಗೋಪಾಲಸ್ವಾಮಿ ಅವಧಾನಿಗಳಿಂದ ಇಲ್ಲಿ ದೇವಸ್ಥಾನದ ಹೋಮ ಅರ್ಜನೆಗಳು ಶುರುವಾಗಿ ಮಾರನೇ ದಿನ 18ನೇ ತಾರೀಕು ಬೆಳಿಗ್ಗೆ ಸುಮಾರು 7 ಗಂಟೆಯಿಂದ 12 ಗಂಟೆವರೆಗೂ ಹೋಮಗಳು ಇವು ಎಲ್ಲ ನಡೆಯುತ್ತೆ. ಇದು ಕಾರ್ಯಕ್ರಮ, ದೇವತಾ ಕಾರ್ಯಕ್ರಮಗಳು ಎಲ್ಲ ಭಕ್ತಾದಿಗಳು ಬಂದು ದೇವ್ರನ್ನ ದರ್ಶನ ಮಾಡಿ ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಎಲ್ಲ ಹಬ್ಬ ಮಾಡಂಗೆ ಮಾಡ್ತಾ ಇದ್ದೀರಿ? ಹೌದು, ಹಬ್ಬ ಭಾಳ ಜೋರಾಗಿ ಹಬ್ಬ ಮಾಡ್ತಿದ್ದೀವಿ. ಎಲ್ಲ ಬರಬೇಕು. ಇಡೀ ತಾಲೂಕಲ್ಲಿ ಇದು ಆಗಿ ಸುಮಾರು ಒಂದು 7-6 ವರ್ಷ ಆಗಿದೆ. ಯಾಕೆಂದ್ರೆ ಈ ಕ್ಯಾಟ್ಪೇಟೆಯಲ್ಲಿ ಹುಟ್ಟುತ್ತಾವಿಂದ ಈ ತರ ಕಾರ್ಯಕ್ರಮ ನಡೆದಿತ್ತಿಲ್ಲ. ಯಾಕೆಂದ್ರೆ ದೇವಸ್ಥಾನ ಹಂಚಿನ ಮನೆಯಲ್ಲಿತ್ತು, ಮಾಡಿತ್ತಿಲ್ಲ. ಅದೇನೋ ಆ ತಾಯಿ ಕರುಣೆ ಬಿಟ್ಟು ಈ ದೇವಸ್ಥಾನ ಹಂಚಿನ ಮನೆ ಇದ್ದಕ್ಕೆ ಅಡಿಗೆ ಇವತ್ತು ಹೊಸದಾಗಿ ದೇವಸ್ಥಾನ ಮಾಡಿದ್ದೀವಿ, ರಥೋತ್ಸವ ಹೊಸದಾಗಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದಾನಿಗಳು ಮಹಾ ಸಹಾಯ ಮಾಡವ್ರೆ, ಅವ್ರ ಜೊತೆ ಭಕ್ತಾದಿಗಳು ಸಹಾಯ ಮಾಡವ್ರೆ. ಅವರೆಲ್ಲ ಬಂದು ಸಹಕರಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರ ಹತ್ರ ಭಕ್ತಿಯಿಂದ ಕಳಕಳಿಯಿಂದ ಬೇಡ್ಕೊಳ್ತೀವಿ.